ಇಲ್ಲ ರೈತರ ಸಮಸ್ಯೆಗಳು. ಈಗ ನಮ್ಮ 2 ತಾಲೂಕು ಅಳ್ಳಾವರ ತಾಲೂಕನ್ನು ಕೈ ಬಿಟ್ಟಿದ್ದಾರೆ. ಮತ್ತೀಗ ಕುಂದಗೋಳ ತಾಲೂಕಿನಲ್ಲಿ ಅರ್ಧಂಬರ್ಧ, ಈಗ 7 ತಾಲೂಕಿದ್ರು ಕೂಡಿಸೆ ಒಂದೇ ತಾಲೂಕಿಂದ 2 ತಾಲೂಕಿಂದ ಮಾಡಿದ ಸಾಲದು. ಧಾರವಾಡದಲ್ಲಿ ಕಬ್ಬು ರೈತರ ಧರಣಿ, ಬೆಂಬಲ ಬೆಲೆಗೆ ಬೇಡಿಕೆ. ರೈತರ ಕೋಪ, ಲಾರ್ಡ್ ಸಾಹೇಬ್ರಿಗೆ ಓಟು ಮಾತ್ರ ಬೇಕು, ಕಷ್ಟ ಬೇಡ. ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆಗೆ ರೈತರ ಒತ್ತಾಯ. ಕಬ್ಬು ಬೆಳೆಗಾರ ರೈತರು ಬೆಂಬಲ ಬೆಲೆಗಾಗಿ ಬೀದಿಗಿಳಿದಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ರೈತರು ಕೈಯಲ್ಲಿ ಕಬ್ಬು ಹಿಡಿದು ಉಗ್ರ ಧರಣಿ ನಡೆಸಿದ್ದಾರೆ. ಈ ವೇಳೆ ರೈತರು ಸಚಿವ ಲಾರ್ಡ್ ಸಾಹೇಬ್ರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಬ್ಬಿಗೆ ಕನಿಷ್ಠ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. ಬೆಳಗಾವಿ, ಮಂಡ್ಯ, ಮೈಸೂರು ಸೇರಿದಂತೆ ರಾಜ್ಯಾದ್ಯಂತ ರೈತರ ಹೋರಾಟ ತೀವ್ರಗೊಂಡಿದೆ. ಕಬ್ಬು ಮಾತ್ರವಲ್ಲ, ಹಾನಿಗೊಳಗಾದಂತಹ ಇತರ ಬೆಳೆಗಳಿಗೂ ಕೂಡ ಪರಿಹಾರ ನೀಡಬೇಕು ಅಂತ ರೈತ ಮುಖಂಡರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಇನ್ನು ಧಾರವಾಡ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರೈತರ ಸಮಸ್ಯೆಯನ್ನ ಕಡೆಗಣಿಸುತ್ತಿದ್ದಾರೆಂದು ರೈತರು ಆರೋಪಿಸಿದ್ದಾರೆ. ಲಾರ್ಡ್ ಸಾಹೇಬ್ರಿಗೆ ರೈತರ ಓಟು ಮಾತ್ರ ಬೇಕು, ಅವರ ಕಷ್ಟ ಬೇಡವಾ ಅಂತ ರೈತ ಮುಖಂಡರು ಪ್ರಶ್ನಿಸಿದ್ದಾರೆ. ಎಂಆರ್ಪಿ ಬೆಲೆ ನಿಗದಿ ಅನ್ನುವಂತ ಉದ್ದೇಶಕ್ಕೋಸ್ಕರ ಇವತ್ತು ಬೆಳಗಾವಿ ಜಿಲ್ಲಾ, ಮಂಡ್ಯ, ಮೈಸೂರು ಎಲ್ಲ ರೈತರು ನಿರಂತರವಾಗಿ ಧರಣಿ ಮಾಡ್ತಾ ಇದ್ದಾರೆ. ಧರಣಿ ಮಾಡಿದ್ರು ಕೂಡ ಸರ್ಕಾರ ಅದಕ್ಕೆ ಎಚ್ಚೆತ್ತುಕೊಂಡಿಲ್ಲ. ಇವತ್ತು ನಾವು ನಿರಂತರ ಧರಣಿಯಲ್ಲಿ ಮುಂದುವರೆದೈತಿ. ತೀವ್ರಗೊಂಡ ಏನರ ರೈತರಿಗೆ ಯಾವುದೇ ತರದ ಅನ್ಯಾಯ ಆಗಿದ್ದ ಆದ್ರೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಹೊಣೆಗಾರಿಕೆ ಆಗ್ತೈತಿ ಮತ್ತು ಕೇಂದ್ರ ಸರ್ಕಾರ ಹೊಣೆಗಾರಿಕೆ ಆಗ್ತೈತಿ. ಮತ್ತು ಇವತ್ತಿಂದ ಕುಂದೂರಾವ್ ಸರ್ಕಾರ ಇದ್ದಾಗ ಇದೇ ರೀತಿ ನೀರಿನ ಕರ ಕಟ್ಟುವ ಸಲುವಾಗಿ ಬಹಳ ದೊಡ್ಡ ಬಂಡಾಯ ಆಗೈತಿ. ಈ ಕಬ್ಬಿನ ಬಂಡಾಯನೂ ಆಗ್ತೈತೆ ಅನ್ನುವಂಥ ರೀತಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಮತ್ತು ಕೇಂದ್ರ ಸರ್ಕಾರ MRP ರೇಟ್ ಫಿಕ್ಸ್ ಮಾಡುವ ಅದರೊಳಗೆ ಕಡಿಮೆ ಕೊಡುವಂಥ ರೀತಿ ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ವಿಳಂಬ ನೀತಿ ಮಾಡೋದ್ರಿಂದ ಇವತ್ತು ಅದಕ್ಕೆ ವಿರೋಧ ಮಾಡಿ ಇವತ್ತು ರೈತರು ನಾವು ಮನಸ್ಸು ಮಾಡಿದ್ರೆ ಇವತ್ತು ಈ ಧೂಳಿಪಟಾಯಿ ಹೋಗ್ತೀವಿ, ಎಲ್ಲ ಸರ್ಕಾರ ಧೂಳಿಪಟಾಯಿ ಹೋಗ್ತಾವ. ಆದ್ರೆ ಕಬ್ಬಿಂದ ಅಷ್ಟ ಇಲ್ಲ ರೈತರ ಸಮಸ್ಯೆಗಳು. ಈಗ ನಮ್ಮ 2 ತಾಲೂಕು ಅಳ್ಳಾವರ ತಾಲೂಕನ್ನು ಕೈ ಬಿಟ್ಟಿದ್ದಾರೆ. ಮತ್ತೀಗ ಕುಂದಗೋಳ ತಾಲೂಕಿನಲ್ಲಿ ಅರ್ಧಂಬರ್ಧ, ಈಗ 7 ತಾಲೂಕಿದ್ರು ಕೂಡಿಸೆ ಒಂದೇ ತಾಲೂಕಿಂದ 2 ತಾಲೂಕಿಂದ ಮಾಡಿದ ಸಾಲದು. ಈಗ ಯೋಗ್ಯ ಬೆಲೆ ಅಂತಂದ್ರೆ ಮೇನ್ ಇರೋದು ಕಬ್ಬಿಂದು ಎಲ್ಲ ಹಾಳಾಗಿ ಹೋಗೈತಿ. ಇವು ಎಲ್ಲ ಬೆಳೆಗಳು ಹಾಳಾಗಿ ಹೋಗಿದಾವು. ಅದು ಕಬ್ಬು ಒಂದೇ ಈಗ ರೈತಗೆ ಇರುವಂಥದ್ದು ಒಂದು ವಿಚಾರ. ಈಗ 3,400, 500 ಅಂತ ಹೇಳ್ಕಾರ ನಾವು ಸರ್ಕಾರಕ್ಕೆ ಒತ್ತಡ ಹೇರ್ತೀವಿ. ಬೆಳಗಾವಿಯಲ್ಲಿ ನಡೀತಕ್ಕಂಥ ರೈತ ಸಮಾವೇಶಕ್ಕೆ ನಾವು ಹೋಗ್ತೀವಿ. ಅದನ್ನು ಆದಷ್ಟು ಬೇಗ ಇನ್ನು ತೀವ್ರವಾಗೋದಕ್ಕಿಂತ ಮೊದಲೇ ಇದನ್ನು ಬೆಳೆ ನಿಗದಿ ಮಾಡ್ಕಾರ ರೈತರ ಸಂಕಟಕ್ಕೆ ಪಾತ್ರ ಆಗ್ಬೇಕಂತ ಹೇಳ್ಕಾರ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ. ವರದಿ ಕೆಂಚಪ್ಪ ಮುಮ್ಮಿಗಟ್ಟಿ, ಶ್ರೀನಿಧಿ ನ್ಯೂಸ್, ಧಾರವಾಡ.